ಈ ಮನೆಗೆ ವಾರಸ್ದಾರಳು ಕಲ್ಯಾಣಿ ಆಗ್ಬೇಕು ಇಲ್ಲ ನಾನಾಗ್ಬೇಕು. ಅದನ್ ಬಿಟ್ಟು ಇವಳನ್ನ ದತ್ತು ತಗೊಳ್ಳೋದಂದ್ರೇನು? ಛೀ! ಮಯೂರಿ, ನಿಜವಾಗ್ಲೂ ಕಲ್ಯಾಣಿ ಇದ್ದಿದ್ರೆ ನಾನು ಇದೇ ಕೆಲಸ ಮಾಡ್ತಿದ್ದೆ. ಕಾವೇರಿ ನನಗೆ ಮಾಡಿರೋ ಸಹಾಯ ಅಂತದ್ದು, ತ್ಯಾಗ ಅಂತದ್ದು. ಅಂತ ಕಾವೇರಿಗೋಸ್ಕರ ನಾನು ಏನು ಮಾಡಕ್ಕಾಗದೇ ಇದ್ರೆ ನಾನು ಬದುಕಿದ್ದು ಏನ್ ಪ್ರಯೋಜನ? ಯಜಮಾನ್ರೆ, ನೀವ್ ಆತರ ಎಲ್ಲ ಮಾತಾಡ್ಬೇಡಿ. ನೀವ್ ನನ್ಗೋಸ್ಕರ ಏನು ಮಾಡದೇ ಇದ್ರು ಪರವಾಗಿಲ್ಲ. ಹಾಗ್ ನೀನ್ ಮಾತಾಡ್ಬೇಡಿ. ಸುಮ್ಮನೆ ಕಾವೇರಿ, ನೀನ್ ಮಾತಾಡ್ಬೇಡ. ಅಮ್ಮ, ನಾವು ಕಾವೇರಿನ ದತ್ತು ತಗೋತೀವಿ ಅಷ್ಟೇ. ಹಾ, ತಗೊಳ್ಳಿ ದೊಡ್ಡಪ್ಪ, ತಗೊಳ್ಳಿ. ಆದ್ರೆ ನಮ್ ಮುಂದೆ ತಗೋಬೇಡಿ. ನಾವೆಲ್ಲರೂ ಇಲ್ಲೇ ಬೆಂಕಿ ಹಚ್ಕೊಂಡ್ ಸಾಯ್ತೀವಿ. ಆಮೇಲೆ ನಮ್ ಶವದ್ ಮುಂದೆ ಅವಳನ್ನ ದತ್ತು ತಗೊಳ್ಳಿ. ಮಯೂರಿ, ನಾಲ್ಗೆ ಹದ್ಬಸ್ತಲ್ಲಿ ಇಟ್ಕೊಂಡ್ ಮಾತಾಡು. ಮಯೂರಿ ಹೇಳಿದ್ರಲ್ಲಿ ತಪ್ಪೇನಿದೆ ಅತ್ತೆ? ಏನ್ ತಪ್ಪ? ಇವಾಗ ಕಾವೇರಿ ಮದ್ವೆ ನಿಂತೋಯ್ತು ಅಂತ ಹೇಗಾದ್ರೂ ಮಾಡಿ ಮದ್ವೆ ಮಾಡಿಸ್ಬೇಕು ಅಂತ ಅವಳನ್ನ ದತ್ತು ತಗೊಳ್ಳೋವರೆಗೂ ಹೋಗಿದ್ರಿ. ಕಾವೇರಿ ಸಹಾಯ ಮಾಡಿದಾಳೆ, ನಾವು ಒಪ್ಕೋತೀವಿ. ಸಹಾಯ ಮಾಡ್ದವ್ರು ಎಲ್ಲಾರ್ನೂ ದತ್ತು ತಗೊಳ್ಬೇಕು ಅಂದ್ರೆ ನಮ್ ಮನೇಲಿ ಕೆಲಸ ಮಾಡ್ತಾ ಇರೋರು ಎಲ್ಲರೂ ಸಹಾಯ ಮಾಡೋರೆ ಅಲ್ವಾ? ಹಾಗಂತ ಅವ್ರು ಎಲ್ಲಾರ್ನೂ ದತ್ತು ತಗೊಂಡ್ಬಿಡಿ. ಕಾವೇರಿಗೆ ನಿಮ್ಗೇನಾದ್ರೂ ಮಾಡ್ಬೇಕು ಅನ್ಸಿದ್ರೆ ಹಣದ ಸಹಾಯ ಮಾಡಿ. ಇರೋದಕ್ಕೆ ಅವಳ ಊರಲ್ಲಿ ಮನೆ ಕಟ್ಟಿಸ್ಕೊಡಿ. ಕೆಲಸ ಮಾಡ್ಕೊಂಡು ಜೀವನ ನಡೆಸೋದಕ್ಕೆ ಒಂದು ಹೊಲನ ಕೊಡ್ಸಿ. ಅದೆಲ್ಲ ಬಿಟ್ಟು ಹೀಗೆ ಸುಮ್ನೆ ದತ್ತು ತಗೊಳ್ತೀನಿ ಅಂದ್ರೆ ಮಯೂರಿ ಹೇಳ್ದಾಗೆ ನಮ್ ಹೆಣದ ಮೇಲೆ ದತ್ತು ತಗೊಳ್ಳಿ. ಮಯೂರಿ ನೋಡ್ತಿದ್ರೆ ಈ ಆಸ್ತಿಲಿ ಒಂದು ಬಿಡುಗಾಸು ಕೊಡೋ ಹಾಗಿಲ್ಲ. ಹಾಗೆ ಮಯೂರಿನ ನಾನು ಬಿಡೋದಿಲ್ಲ. ಯಜಮಾನ್ರೆ, ಅಮ್ಮವ್ರೆ, ದತ್ತು ತಗೊಳ್ಳೋದೆಲ್ಲ ಏನು ಬೇಡ. ನನ್ನ ಹಣೆ ಬರಹದಲ್ಲಿ ಏನ್ ಬರ್ದಿದ್ಯೋ ಅದೇ ನಡೆಯೋದು. ನನ್ನನ್ನ ದತ್ತು ತಗೊಂಡಿದ್ ಮಾತ್ರಕ್ಕೆ ನನ್ನ ಹೆಸರು ಮುಂದೆ ನನ್ನ ವಂಶದ ಹೆಸರು ಬದಲಾಗತ್ತೆ ಹೊರತು ನನ್ನ ಹಣೆ ಬರಹ ಬದಲಾಗಲ್ವಲ್ಲ. ಕಾವೇರಿ, ನೀನ್ ಈ ರೀತಿ ಮಾತಾಡ್ಬೇಡ. ಯಜಮಾನ್ರೆ, ನನ್ ಮಾತು ಕೇಳಿ ಯಜಮಾನ್ರೆ. ಎಲ್ರೂ ಒಟ್ಟಿಗೆ ಇರೋ ಈ ಕುಟುಂಬ ನನ್ನಿಂದ ಒಡೆದು ಹೋಗೋದು ನಂಗೆ ಇಷ್ಟ ಅಲ್ಲ ಯಜಮಾನ್ರೆ. ಹೌದು ಅಮ್ಮೋರೆ, ನಮ್ಮಿಂದ ನಿಮ್ ಕುಟುಂಬಕ್ಕೆ ತೊಂದರೆ ಆಗ್ಬಾರ್ದು. ನೀವು ಕಷ್ಟಕ್ಕೆ ಸಿಕ್ಕಾಕೋಬಾರ್ದು. ಯಜಮಾನ್ರೆ, ಯಜಮಾನ್ರೆ, ಅರ್ಥ ಮಾಡ್ಕೊಳ್ಳಿ ಯಜಮಾನ್ರೆ. ಇದೆಲ್ಲ ಬೇಡ. ಎಲ್ರಿಗೂ ನೋವು ಕೊಟ್ಟು ನಾನ್ ಸಂತೋಷವಾಗಿರಕ್ಕಾಗಲ್ಲ. ಈ ವಿಷಯನ್ ಬಿಟ್ಬಿಡಿ ಯಜಮಾನ್ರೆ. ಅದ್ ಹಾಗಲ್ಲ ಕಾವೇರಿ, ನನ್ ಮಾತ್ ಕೇಳು. ಅಷ್ಟಕ್ಕೂ ಅವ್ರ ಮಾತೆಲ್ಲ ಕೇಳಿಸ್ಕೋಬೇಡ. ನಾನ್ ನಿನ್ನ ದತ್ತು ತಗೋತೀನಿ ಅಷ್ಟೇ. ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ. ಕೇವಲ ನನ್ ದಾರಿ ಗಡ್ಡ ಬರ್ತಿದ್ದಾಳೆ ಅಂತ ಅವಳ ಮದುವೆಗೆ ನಾನು ಒಪ್ಕೊಂಡಿದ್ದು. ಈಗ ನನ್ ಸ್ಥಾನಕ್ಕೆ ಬರ್ಬೇಕು ಅನ್ಕೋತಿದ್ದಾಳೆ. ಅಷ್ಟು ದೂರ ಬಂದ್ರೆ ನಾನು ಅವಳನ್ನ ಹೊರಗಡೆ ಹಾಕ್ತೀನಿ. ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಯಜಮಾನ್ರೆ, ನನ್ನಿಂದ ಈ ಕುಟುಂಬ ಒಡೆದು ಹೋಗೋದು ನಂಗೆ ಇಷ್ಟ ಇಲ್ಲ. ನನ್ನಿಂದ ತಾನೇ ಇಷ್ಟೆಲ್ಲ ಸಮಸ್ಯೆ ಆಗಿರೋದು. ನಾನು ನಮ್ಮಮ್ಮ ಊರಿಗೆ ಹೊರಟೋಗ್ತೀವಿ. ಅಯ್ಯೋ ಕಾವೇರಿ, ನೀನ್ ಆತರ ಮಾತಾಡ್ಬೇಡಮ್ಮ. ನೀನೇನಾದ್ರೂ ಊರ್ಗ್ ಹೋಗ್ಬಿಟ್ರೆ ನಾನ್ ಸುಮ್ನಿರಲ್ಲ. ಅದ್ ಹಾಗಲ್ಲ ಯಜಮಾನ್ರೆ. ಕಾವೇರಿ, ನೀನ್ ಹಾಗೆ ಮಾತಾಡ್ಬೇಡ. ನೀನ್ ಇನ್ನೊಂದ್ ಮಾತಾಡ್ಬಿಟ್ರೆ ನನ್ ಮೇಲೆ ಆಣೆ. ಯಜಮಾನ್ರೆ, ಬೇಡ ಯಜಮಾನ್ರೆ. ಸುಮ್ಮನಿದ್ರೆ ಜಾಸ್ತಿ ಮಾಡ್ತಾ ಇದ್ದಾರೆ ಎಲ್ಲರೂ. ಇದನ್ನ ಇಲ್ಲಿಗೆ ಬಿಡೋ ಮಾತೇ ಇಲ್ಲ. ಸತ್ತೆ ಕಣೆ ನನ್ನ ಕೈಯಲ್ಲಿ ನೀನು.
ಅಲ್ಲ ನಿಜವಾಗ್ಲೂ ಯಾರೇ ನೀನು ಹಾ ಯಾವಳ್ ನೀನು ನನ್ ಮನೆಗ್ ಬಂದು ಬಿಟ್ಟಿಯಾಗಿ ತಿಂತಾ ಇದ್ಯಾ ಅಂತದ್ರಲ್ಲಿ ನನ್ ಜಾಗ ಬೇಕಾ ನಿನ್ಗೆ ಮಯೂರಿ ಅಮ್ಮ ಮಯೂರಿ ಇದ್ರಲ್ಲಿ ಕಾವೇರಿ ಮಾಡಿರೋ ತಪ್ಪೇನು ಏನೇ ಮಾಡಿದ್ರು ನಾವ್ ಮಾಡಿದ್ದು. ಅಜ್ಜಿ ಇಷ್ಟು ದಿವ್ಸ ನಾನು ತಾಳ್ಮೆಯಿಂದ ಇದ್ದೆ ಇನ್ಮೇಲಿಂದ ನನ್ ಕೈಲಾಗಲ್ಲ ಇಲ್ಲೇ ಈಗ್ಲೇ ಇವಳನ್ನ ಸಾಯಿಸ್ತೀನಿ ಮಯೂರಿ ದೊಡ್ಡದಾಗ ಗನ್ ಇಟ್ಕೊಂಡು ಬಂದ್ಬಿಟ್ಲು. ಇಲ್ಲ ನಿಮಗೆ ಕಾವೇರಿನೇ ಬೇಕು ಅಂದ್ರೆ ಹೇಳಿ ನಾನೇ ಸುಟ್ಕೊಂಡ್ ಸಾಯ್ತೀನಿ. ಅಮ್ಮೋರೆ ಸಾಯಿ ಬಿಡು ಮಯೂರಿ, ಮಮ್ಮಿ. ಬಿಡು. ಬಿಡು ಬಿಡು ಮಮ್ಮಿ ಬಿಡು. ಏನು ತಲೆ ಕೆಟ್ಟಿದ್ಯಾ? ಹಾ ಅತ್ತೆ, ನೀವ್ ಮಾಡ್ತಾ ಇರೋ ಕೆಲ್ಸಕ್ಕೆ ನಮಗ್ ಕಷ್ಟ ಆಗ್ತಾ ಇದೆ. ಮನೆಯಲ್ಲಿರೋ ಎಲ್ಲರಿಗೂ ಇಷ್ಟ ಆದ್ರೆ ಮಾತ್ರ ಅಲ್ವಾ ಇಂಥ ಕಾರ್ಯಗಳು ಮಾಡ್ಬೇಕು? ನಮಗಿಷ್ಟ ಇಲ್ಲ ಅಂದ್ರೂ ಬಲವಂತವಾಗಿ ದತ್ತು ತಗೋತೀರಾ? ಇವ್ರು ನಮ್ಮನ್ನ ಅರ್ಥ ಮಾಡ್ಕೊಳಲ್ಲ ಮಮ್ಮಿ. ಇವರಿಗೆ ನಾವು ಬೇಕಾಗೂ ಇಲ್ಲ. ಇದೆಲ್ಲ ಇಲ್ಲಿ ನಿಂತಿರೋ ಕಾವೇರಿಗೋಸ್ಕರ. ಇವಳನ್ನ ಸಾಯಿಸಿದ್ರೆ ಯಾರಿಗೂ ಯಾವ ತೊಂದ್ರೆನೂ ಇರಲ್ಲ. ನಿನ್ನು ಏಯ್, ಏನು ದೊಡ್ಡಪ್ಪ ಜರ್ಕೊಳ್ಳಿ. ದೊಡ್ಡಪ್ಪ ಜಾಗ ಬಿಡಿ. ಕಾವೇರಿಗೆ ಬುಲೆಟ್ ತಾಗ್ಬೇಕು ಅಂದ್ರೆ ಮೊದ್ಲು ಆ ಬುಲೆಟ್ ನನಗ್ ತಾಗ್ಬೇಕು. ಯಜಮಾನ್ರೆ ಬೇಕಾದ್ರೆ ಮೊದ್ಲು ನನ್ ಶೂಟ್ ಮಾಡು. ದೊಡ್ಡಪ್ಪ ಜಾಗ ಬಿಡಿ ಅಂದೆ, ಇಲ್ಲಾಂದ್ರೆ ಶೂಟ್ ಮಾಡ್ತೀನಿ. ಹಾ ಶೂಟ್ ಮಾಡು. ಏನ್ ನೋಡ್ತಾ ಇದ್ಯಾ? ಶೂಟ್ ಮಾಡು. ನಮ್ ದೊಡ್ಡಪ್ಪನ್ಗೆ ಏನ್ ಮಾಯೆ ಮಾಡಿದ್ಯೆ? ನಿನ್ಗೋಸ್ಕರ ಪ್ರಾಣ ಬಿಡಕ್ಕೂ ಯೋಚನೆ ಮಾಡ್ತಿಲ್ಲ. ದೊಡ್ಡಪ್ಪ ಜಾಗ ಬಿಡಿ, ನನಗ್ ಮೊದ್ಲೇ ತಲೆ ಕೆಟ್ಟ ಹೋಗಿದೆ. ಜಾಗ ಬಿಡಿ. ಮಯೂರಿ ಗನ್ ಕೊಡು, ಕೊಡಿಲಿ ಅಂದೆ. ಅಜ್ಜಿ ನಿನ್ಗೇನಾಗಲ್ಲ ಅಮ್ಮ. ಏನು ನೋಡ್ಕೊಂಡ್ ಸುಮ್ನಿದೀನಿ ಅಂತ ತುಂಬಾ ಆಡ್ತಾ ಇದ್ಯಾ? ಏನ್ ಮಾತಾಡ್ತಿದ್ಯಾ? ನೀವು ಕಾವೇರಿನ ದತ್ತು ತಗೋತೀನಿ ಅಂದ್ರೆ ನಾನ್ ನೋಡ್ಕೊಂಡು ಸುಮ್ನೆ ಇರ್ತೀನ ಅಜ್ಜಿ. ಅಮ್ಮವ್ರೆ, ನನ್ನಿಂದ ಮಯೂರಿ ಅಮ್ಮವ್ರಿಗೆ ನೋವು ಆಗ್ಬಾರ್ದು. ನೀವುಗಳು ಜಗಳ ಮಾಡ್ಬೇಡಿ. ಇಷ್ಟು ಜನರಿಗೆ ನೋವು ಕೊಡೋಂತ ಮದ್ವೆ ನನಗ್ ಬೇಡ. ಅಮ್ಮ, ನಮ್ಮ ಮನೆ ಚೆನ್ನಾಗಿರ್ಬೇಕು ಅಂತ ಕಾವೇರಿ ಆಸೆ ಪಡ್ತಿದ್ದಾಳೆ. ಕಾವೇರಿ ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಡ್ತಿದ್ದೀನಿ. ಅದು ಇವ್ರಿಗಿಷ್ಟ ಆಗ್ತಿಲ್ಲ. ಅಮ್ಮ, ನಾವು ಒಂದು ಕೆಲಸ ಮಾಡೋಣ. ಅಪ್ಪ ಬರ್ದಿರೋ ವಿಲ್ ಪೇಪರ್ ಪ್ರಕಾರ ನನಗೆ ಬರಬೇಕಾಗಿರೋ ಆಸ್ತಿ ನನಗೆ ಬರ್ಕೊಡಮ್ಮ. ನಾನು ಕಾವೇರಿ ಇಲ್ಲಿಂದ ಹೋಗ್ಬಿಡ್ತೀವಿ. ಏನ್ ಹೇಳ್ತಾ ಇದ್ದೀರಾ ಭಾವ? ಕಾವೇರಿಗೋಸ್ಕರ ನಮ್ಮನ್ ದೂರ ಮಾಡ್ತೀರಾ ನೀವು? ನಮ್ಗಿಂತ ನಿಮ್ಗೆ ಕಾವೇರಿನೇ ಹೆಚ್ಚಾಗೋದ್ಲಾ? ಹೌದು, ನನ್ ಕಾವೇರಿನೇ ಹೆಚ್ಚು. ನೀವ್ ಯಾರು ನನ್ಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲ. ಹಾಗೇನ್ ನೋಡ್ತಿದ್ಯಾ? ಬರ್ಕೊಡು. ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ನೀನು. ನೀನೊಂದು ಕೆಲಸ ಮಾಡು, ನನ್ನ ಜೊತೆ ನೀನು ಬಂದ್ಬಿಡು. ನಾವು 3 ಜನ ಹೋಗ್ಬಿಡೋಣ. ನಾನು ಕಾವೇರಿ ಅಮ್ಮ ಬೇರೆ ಮನೆಗೆ ಹೋಗ್ಬಿಡ್ತೀವಿ. ಅಲ್ಲಿ ಕಾವೇರಿನ ದತ್ತು ತಗೊಂಡ್ರೆ ನಮ್ಮನ್ನು ಕೇಳೋರು ಯಾರೂ ಇರಲ್ಲ. ನಾವು ಹಾಯಾಗಿರ್ಬೋದು. ಕಲ್ಯಾಣಿಗೆ ನಾನು ಉತ್ತರ ಕೊಡ್ಬೇಕಲ್ಲ, ಅದನ್ನ ನಾನು ಕೊಡ್ಕೋತೀನಿ. ನನಗಿನ್ ಯಾವ ಜಗಳನೂ ಬೇಕಾಗಿಲ್ಲ. ಇನ್ ಮುಂದೆ ನಾನು ಕಾವೇರಿ ಹಾಯಾಗಿರ್ತೀವಿ. ಕಾವೇರಿ, ನಾವು ಹ್ಯಾಪಿಯಾಗಿರ್ಬೋದು. ಯಜಮಾನ್ರೆ, ಹೇ ಕಾವೇರಿ, ಎದ್ದೇಳಮ್ಮ, ಎದ್ದೇಳು. ಯಾಕೆ? ನೀವು ನನ್ಗೋಸ್ಕರ ಈ ಮನೆ ಬಿಟ್ಟು ಹೋಗೋದು ಅಂದ್ರೆ ಏನ್ ಯಜಮಾನ್ರೆ? ಬೇಡ ಯಜಮಾನ್ರೆ, ನನ್ಗೇನು ಬೇಡ. ಅಬ್ಬಾ, ಮಾಡೋದ್ನೆಲ್ಲ ಮಾಡಿ ಅಮಾಯಕಳ ತರ ಹೇಗ್ ನಾಟಕ ಮಾಡ್ತಿದ್ಯೆ? ಮಯೂರಿ, ಏನೋ ಉಲ್ಟಾ ಹೊಡಿತಾರ ತರ ಇದೆ.
ಭಾವನವ್ರ ಆಸ್ತಿ ಭಾವನವ್ರಿಗೆ ಹೊರಟೋದ್ರೆ ನಮಗ್ ತೆಂಗಿನ ಚಿಪ್ಪಿಟ್ಟು ಇನ್ನೇನು ಉಳಿಯತ್ತೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಷ್ಟ ಆಗೋದು ನಮ್ಗೆ. ನೀನ್ ಬಾಯಿ ಮುಚ್ಕೊಂಡಿರು. ಅಮ್ಮ ಅಮ್ಮ, ನಿನ್ಗೆ ಆವಾಗಲೇ ಹೇಳಿದ್ನಲ್ಲ, ನಮ್ಮ ಆಸ್ತಿ ನನಗೆ ಬರೆದುಕೊಡು. ಈಗಲೇ ನಾನು ಕಾವೇರಿ ಹೊರಟು ಬಿಡ್ತೀವಿ. ವೈದಿಕ, ಕಾವೇರಿನ ನಾವು ದತ್ತು ತಗೋಬೇಕು ಅನ್ನೋದ್ರಲ್ಲಿ ನಿನಗೇನು ಅಭ್ಯಂತರ ಇದೆ ಅದನ್ನ ಹೇಳು. ಇದು ಕೇವಲ ಕಾವೇರಿಗೆ ಮದುವೆ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ತಗೊಂಡಿರೋ ನಿರ್ಧಾರ. ಹೀಗ್ ಗಲಾಟೆ ಮಾಡ್ತೀರಾ ಅಂತ ಗೊತ್ತಿದ್ರೆ ವಿಷಯ ಇಲ್ಲಿವರೆಗೂ ತರ್ತಾನೆ ಇರ್ಲಿಲ್ಲ. ಹೇಳಿ, ನಿಮ್ಗಿದ್ರಲ್ಲಿ ಏನ್ ಆಕ್ಷೇಪಣೆ ಇದೆ ಹೇಳಿ. ಇವಾಗ ನಾನು ಮಾತಾಡ್ತೇ ಹೋದ್ರೆ ಆಸ್ತಿ ತಗೊಂಡು ಅವನು ಹೋಗ್ಬಿಡ್ತಾನೆ, ನಮ್ಗೇನು ಉಳಿಯಲ್ಲ. ತಡಿಬೇಕು. ಇಲ್ಲ ಅಂದ್ರೆ ಶಿವದೇವ ತನ್ನ ಆಸ್ತಿ ಬರ್ಕೊಡು ಅಂತಿದ್ದಾನೆ. ಈಗ ನೀವ್ ಹೇಳಿ, ಏನ್ ಮಾಡು ಅಂತೀರಾ? ನೋಡಿ ಅತ್ತೆ, ಭಾವನಕ್ಕೆ ಕಷ್ಟ ಕೊಡೋದು ನನಗೂ ಇಷ್ಟ ಇಲ್ಲ. ಹಾಗಂತ ನಿಮ್ ಮಾತಕ್ ಬೇಡ ಹೇಳುವಷ್ಟು ಧೈರ್ಯ ಕೂಡ ಇಲ್ಲ. ನಿಮ್ಗೋಸ್ಕರ ಒಪ್ಕೋತಾ ಇದ್ದೀವಿ. ಆದ್ರೆ ಒಂದು ಕಂಡೀಷನ್. ಏನದು? ನಾಳೆ ನಡೆಯುವಂಥ ಕುಸ್ತಿ ಪಂದ್ಯದಲ್ಲಿ ಕಾವೇರಿ ಗೆದ್ರೆ ಮಾತ್ರ ಅವಳನ್ನ ದತ್ತು ತಗೊಳಕ್ ನಾವು ಒಪ್ಕೋತೀವಿ. ಮಮ್ಮಿ, ಏನ್ ಹೇಳ್ತಿದ್ಯಾ ನೀನು? ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ ಮಯೂರಿ? ಆದ್ರೂ ಕುಸ್ತಿ ಪಂದ್ಯದಲ್ಲಿ ಕಾವೇರಿನೇ ಗೆಲ್ಲೋದು, ನನ್ಗೆ ಆ ನಂಬಿಕೆ ಇದೆ. ಕಾವೇರಿ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನೀನ್ ಕುಸ್ತಿ ಪಂದ್ಯದಲ್ಲಿ ಗೆಲ್ತೀಯ ನೀನು, ನನಗೆ ಗೊತ್ತು. ಮೊದಲೇ ಇಲ್ಲಿಂದ ನಡಿ, ಇಲ್ಲೇ ಇದ್ರೆ ಅವ್ರು ಗಲಾಟೆ ಮಾಡ್ತಾರೆ. ನಡಿ. ಅಲ್ಲ, ಏನ್ ಮಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ ಮಮ್ಮಿ? ದತ್ತು ತಗೊಳ್ಳೋದಿಕ್ಕೆ ಅಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ಯಲ್ಲ. ಏನಾಯ್ತು ಬೇಬಿ, ಅಷ್ಟೊಂದು ಕೋಪದಲ್ಲಿದೆಯಾ? ಏನಾಯ್ತು ವೈದಿಕ? ಯಾಕೆ ಕೇಳ್ದೆ ವೈದಿಕ? ಅಷ್ಟಕ್ಕೂ ಆ ಕಾವೇರಿನ ದತ್ತು ತಗೊಂಡ್ರೆ ನನ್ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದ್ಯಾ ಮಮ್ಮಿ? ನನ್ ಪರಿಸ್ಥಿತಿ ಬಿಡು, ನಮ್ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ಬೇಕು ತಾನೆ. ಹೌದು ವೈದಿಕ, ಕಲ್ಯಾಣಿ ಬರ್ದೇ ಹೋದ್ರೆ ಅಣ್ಣನ್ ಸೇರ್ಬೇಕಾಗಿರೋ ಆಸ್ತಿ ಎಲ್ಲ ನಮಗೆ ಬರುತ್ತೆ. ಅದಕ್ಕೆ ಅಲ್ವಾ ನಾವು ಕಲ್ಯಾಣಿನ ಸಾಯಿಸೋದಿಕ್ಕೆ ಪ್ರಯತ್ನ ಪಟ್ಟಿದ್ದು. ನಿಜವಾಗ್ಲೂ ಕಲ್ಯಾಣಿನೇ ಬಂದ್ರೆ ನಾವ್ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೋದು ಡ್ಯಾಡಿ. ಕಾವೇರಿ ಮೊದ್ಲೇ ಜಗತ್ ಕಂತ್ರಿ, ಅವಳನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಖಂಡಿತವಾಗ್ಲೂ ನಮ್ಮನ್ನೇ ಮನೆಯಿಂದ ಆಚೆ ಹಾಕ್ತಾಳೆ. ನಾವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ ಅಂತ ಅನ್ಕೊಂಡಿದ್ಯಾ ಮಯೂರಿ? ನಾವು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಭಾವನವರು ಮತ್ತೆ ಅತ್ತೆ ಒಂದ್ಸಲ ಅನ್ಕೊಂಡ್ರೆ ಸಾಕು, ಕಾವೇರಿನ ದತ್ತು ತಗೊಳ್ತಾರೆ. ಅವ್ರಿಗೆ ಆ ಹಕ್ಕಿದೆ, ಆದ್ರೆ ಬೇಡ ಅನ್ನೋ ಹಕ್ಕು ನಮ್ಗಿಲ್ಲ. ಇವಾಗ ಕೂಡ ದತ್ತು ತಗೊಳ್ಳೋ ವಿಷಯದಲ್ಲಿ ಅವ್ರೇನು ನಮ್ಮ ಹತ್ರ ಪರ್ಮಿಷನ್ ಕೇಳಲಿಲ್ಲ, ಜಸ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ನಾವು ಬೇಡ ಅಂತ ಹೇಳಿದ ಕೂಡಲೇ ಭಾವನವ್ರು ಏನ್ ಹೇಳಿದ್ರು ಅಂತ ನೀನ್ ಕೇಳಿಸ್ಕೊಂಡ್ಯಲ್ಲ? ಅವ್ರ ಆಸ್ತಿನ ಅವ್ರು ತಗೊಂಡು ಕಾವೇರಿ ಜೊತೆಗೆ ಆಚೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ನಮ್ಗೇನ್ ಉಳಿಯುತ್ತೆ ಹೇಳು? ಮಯೂರಿ, ಕುಸ್ತಿ ಪಂದ್ಯದಲ್ಲಿ ಗೆಲ್ಲೋದು ಅಂದ್ರೆ ಹುಷಾರಿಲ್ದೇ ಇರೋರ್ಗೆ ಔಷಧಿ ಕೊಟ್ಟಷ್ಟು ಸುಲಭ ಅಲ್ಲ. ಅದಕ್ಕೆ ನಾನು ಆ ಕಂಡೀಷನ್ ಹಾಕಿದ್ದು. ಕೋಪ ಮಾಡ್ಕೊಂಡು ನಾವು ಸಾಧಿಸುವಂಥದ್ದು ಏನೂ ಇಲ್ಲ ಮಯೂರಿ. ಒಳ್ಳೆಯವ್ರ ಥರನೇ ಇದ್ದು ನಮ್ಗೇನ್ ಬೇಕೋ ಅದನ್ನ ಪಡ್ಕೊಳ್ಬೇಕು ಕಂದ. ಕುಸ್ತಿ ಪೋಟಿಲಿ ಅವಳನ್ನು ಮುಗಿಸ್ಬಿಡ್ಬಹುದು.
ಆವಾಗ ಕಾವೇರಿ ಸಾವು ಕುಸ್ತಿ ಪಂದ್ಯದ ಲೆಕ್ಕಕ್ಕೆ ಹೊರಟೋಗುತ್ತೆ ಹೊರತು ನಮ್ ಬಗ್ಗೆ ಯಾರಿಗೂ ಅನುಮಾನ ಬರಲ್ಲ. ಹೌದು ಮಯೂರಿ, ನಿಮ್ಮ ಅಮ್ಮ ಹೇಳಿದ್ದು 100% ಕರೆಕ್ಟ್. ಅನಾವಶ್ಯಕವಾಗಿ ಅವಸರ ಮಾಡಿದ್ರೆ ನಾವೇ ಬೀದಿಗೆ ಬಂದ್ಬಿಡ್ತೀವಿ. ಮಯೂರಿ, ಅವಳು ಕುಸ್ತಿ ಪಂದ್ಯದಲ್ಲಿ ಗೆದ್ರೆ ಏನ್ ಮಾಡೋದು ಅಂತ ಹೆದರ್ಕೊಳ್ಳೋದ್ ಬಿಟ್ಟು ಅವಳು ಕುಸ್ತಿ ಪಂದ್ಯಕ್ಕೆ ಹೋಗದೆ ಇರೋ ಹಾಗೆ ಹೇಗ್ ತಡೆಯೋದು ಅಂತ ಯೋಚಿಸೋಣ. ಹೇಗ್ ತಡೆಯೋದು ಮಮ್ಮಿ? ನಾಳೆ ಹೋಲಿ ಇದೆಯಲ್ಲ ಮಯೂರಿ, ಎಲ್ಲರೂ ಬಣ್ಣ ಹಚ್ಕೊಂಡಿರ್ತಾರೆ. ನೀನು ನಿನ್ ಫ್ರೆಂಡ್ಸ್ನ ಇನ್ವೈಟ್ ಮಾಡು. ಎಲ್ಲರ ಜೊತೆ ಖುಷಿಯಾಗಿ ಹೋಲಿ ಆಟಾಡು. ಕಾವೇರಿಗೆ ಹಚ್ಚೋ ಬಣ್ಣದಲ್ಲಿ ಏನಾದ್ರೂ ಕೆಮಿಕಲ್ಸ್ ಕಲಸಿ ಕಾವೇರಿ ಮೇಲೆ ಹಾಕಿದ್ರೆ ಅವಳ ಕಣ್ಗಳೇ ಹೊರಟೋಗುತ್ತೆ. ಆಗ ಕಾವೇರಿ ಕುಸ್ತಿ ಪಂದ್ಯಕ್ಕೆ ಹೋಗಲ್ಲ, ಹೋದ್ರೂ ಗೆಲ್ಲಲ್ಲ. ಅವಾಗ ನಮಗ್ ಕೊಟ್ಟಿರೋ ಮಾತಿನ ಪ್ರಕಾರ ದತ್ತು ತಗೊಳ್ಳೋ ಕಾರ್ಯಕ್ರಮನೇ ಇರಲ್ಲ. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಸೋ ಮಚ್. ಕಾವೇರಿ, ನಾಳೆ ನಡೆಯೋ ಹೋಲಿನಲ್ಲಿ ನಿನಗೆ ಸರಿಯಾದ ಗತಿ ಕಾಣಿಸ್ತೀನಿ. ಒನ್ ಮೋರ್ ಥಿಂಗ್ ಮಯೂರಿ, ಆ ಬಣ್ಣಗಳನ್ನ ನೀನಾಗ್ಲಿ ನಿನ್ ಫ್ರೆಂಡ್ಸ್ ಆಗ್ಲಿ ತರೋದ್ ಬೇಡ. ಕಾವೇರಿಗೇನೇ ಆದ್ರೂ ನಮ್ಮ ಮೇಲೆ ಅನುಮಾನ ಬರ್ಕೂಡ್ದು. ಇಲ್ಲ ಮಮ್ಮಿ, ನಮ್ಗೆ ನೆರಳಾಗಿ ಅವಳ ಭಾವ ಇದ್ದಾಳಲ್ಲ, ಶಂಕು. ಶಂಕು ಹತ್ರ ತರಿಸ್ತೀನಿ. ಗುಡ್ ಐಡಿಯಾ ಬೇಬಿ, ಗುಡ್ ಐಡಿಯಾ. ಕಾವೇರಿ, ನಿನ್ ಭಾವನ ಕೈ ಕೊಂಬೆ ತರ ಉಪಯೋಗಿಸ್ಕೊಂಡು ನಿನ್ನ ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತೀನಿ. ಏನ್ ಮಯೂರಿ ಇಷ್ಟೊಂದು ಜೋಶಲ್ಲಿದ್ಯಾ? ಮನೆಯಲ್ಲಿ ಪೃಥ್ವಿ ಜೊತೆ ಮದ್ವೆನ ಫಿಕ್ಸ್ ಮಾಡಿದ್ರಾ ಏನು? ಪೃಥ್ವಿ ಜೊತೆ ಮದ್ವೆ ಆಗೋ ಮುಂಚೆ ನಾನ್ ಮಾಡೋ ಕೆಲ್ಸ ತುಂಬಾ ಇದೆ. ಇಬ್ರು ಬನ್ನಿ ಇಲ್ಲಿ. ನಾನ್ ಹೇಳೋದನ್ನ ಜಾಗ್ರತೆಯಿಂದ ಕೇಳಿ. ಹೋಲಿ ಆಡೋದಕ್ಕೆ ಬರಲ್ಲ ಅಂತ ಅಂದೆ, ಮತ್ತೆ ಏನಕ್ಕೆ ಬಂದೆ? ಆ ಕಾವೇರಿನ ಆಟಾಡ್ಸಕ್ ಬಂದಿದೀವಿ. ಆ ಕಾವೇರಿ ಇಲ್ಲೇ ಇದ್ದಾಳ? ಆ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಗೆಲ್ಲ ಅವಮಾನ ಮಾಡಿದ್ಲಲ್ವಾ? ನನ್ಗೀಗ್ಲೂ ಅದೇ ನೆನ್ಪಾಗುತ್ತೆ. ಅದಕ್ ಪ್ರತೀಕಾರ ತಗೊಳ್ಳೋ ಸಮಯ ಇವಾಗ ಬಂದಿದೆ ನೋಡು. ಹೌದು. ಅಷ್ಟಕ್ಕೂ ನಿನ್ ಪ್ಲಾನ್ ಏನೇ? ಈ ಹೋಲಿ ನಮಗೆ ಬಣ್ಣದ ಪ್ರಪಂಚ ತೋರ್ಸಿದ್ರೆ ಆ ಕಾವೇರಿಗ್ ಮಾತ್ರ ಬಣ್ಣ ಇಲ್ದೇ ಇರೋ ಪ್ರಪಂಚ ತೋರ್ಸುತ್ತೆ. ಅರ್ಥ ಆಗ್ಲಿಲ್ಲ ಅಲ್ವಾ? ನಾವು ಹೋಲಿ ಆಡೋ ಬಣ್ಣಗಳಲ್ಲಿ ಒಂದು ಕೆಮಿಕಲ್ನ ಹಾಕೋಣ. ಆ ಕೆಮಿಕಲ್ ಹಾಕಿರೋ ಬಣ್ಣನ ಕಾವೇರಿಗ್ ಮಾತ್ರ ಹಚ್ಚೋಣ. ಆ ಕೆಮಿಕಲ್ ಸ್ಕಿನ್ ಮೇಲೆ ಹಾಕಿದ್ರೆ ಸ್ಕಿನ್ ಎಲರ್ಜಿ ಆಗಿ ವಿಲ ವಿಲ ಅಂತ ಒದ್ದಾಡ್ತಾಳೆ. ಅದೇ ಕಣ್ಣಿಗೆ ಹೋದ್ರೆ ದೃಷ್ಟಿ ಹೋಗಿ ಕುರುಡಿಯಾಗಿ ಒದ್ದಾಡ್ತಾಳೆ. ಆಮೇಲೆ ಬಣ್ಣಗಳನ್ನ ನೋಡಕ್ಕಾಗ್ದೆ ಬಣ್ಣ ಇಲ್ದೇ ಇರೋ ಪ್ರಪಂಚನೇ ಕಾಣುತ್ತಾನೆ. ಒಳ್ಳೆ ಐಡಿಯಾ ಮಯೂರಿ. ಮತ್ ಇನ್ಯಾಕ್ ತಡ ಮಾಡ್ತೀಯ? ಬಾ, ಅದೇನು ಅಂತ ನಿಂತ್ಕೋ. ನೋಡೋಣ. ಒಂದ್ ನಿಮಿಷ. ಮಯೂರಿ, ಇನ್ನು ಎಷ್ಟೊತ್ತು ಶಂಕು? ನಾನ್ ಹೇಳಿದ್ ತಗೊಂಡೆ ತಾನೆ? ತಗೊಂಡೆ ಮಯೂರಿ. ಕಾವೇರಿ ಮೇಲಿನ ಪ್ರೀತಿಗೆ ತಗೊಳ್ಳಲ್ವೇನೋ ಅನ್ಕೊಂಡೆ. ಗುಡ್ ಶಂಕು, ಐ ಲೈಕ್ ಯು. ಕಾವೇರಿ ನನಗೆ ಜಸ್ಟ್ ಅತ್ತೆ ಮಗಳು ಮಯೂರಿ. ಆದ್ರೆ ನೀನ್ ಹಾಗಲ್ಲ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಎಂತ ಕಷ್ಟ ಬೇಕಾದ್ರೂ ಎದುರಿಸ್ತೀನಿ. ಏನ್ ಶಂಕು, ಸಿನಿಮಾ ಡೈಲಾಗ್ ಎಲ್ಲ ಹೇಳ್ತಿದ್ಯಾ? ಬೇಗ ಬಾ, ನಿನ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ. ಐ ಲವ್ ಯು ಮಯೂರಿ. ಆ?
ಏನ್ ಹೇಳ್ದೆ ಶಂಕು? ಲೀವ್ ನಾವು ಅಂತ ಹೇಳ್ದೆ ಮಯೂರಿ. ಓಕೆ ಓಕೆ, ಬೇಗ ಬಂದ್ಬಿಡು ಶಂಕು. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಮಯೂರಿ. ನನ್ನ ಗೋಲೆ ನೀನು. ನಿನ್ನ ಪಡ್ಕೊಳ್ಳೋದಕ್ಕೋಸ್ಕರ, ನಿನ್ನ ಮದುವೆ ಆಗೋದಕ್ಕೋಸ್ಕರ ಏನ್ ಮಾಡೋದಕ್ಕೂ ನಾನು ಹಿಂಜರಿಯಲ್ಲ. ಏನ್ ಮಾಡ್ತಾ ಇದ್ದೆ ಕಾವೇರಿ? ಇವತ್ತು ಹೋಲಿ ಅಲ್ವಾ ಸಾಹೇಬ್ರೆ? ರಾಧೆ ಕೃಷ್ಣನ್ಗೆ ಈ ಹಬ್ಬ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಮೊದ್ಲು ನಾನು ಇವ್ರಿಗೆ ಪೂಜೆ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ ವಾಕಿಲ್ ಸಾಹೇಬ್ರೆ.